ಭೀಮಾ ಅಲಿಯಾಸ್ ಚಿನ್ನಪ್ಪ ಅಲ್ಲ ಬೇರೆಯವ್ರನ್ನ ಕರ್ಕೊಂಡ್ಬಂದು ಎಂಟೈರ್ ಇದನ್ನ SIT ಅವರೇ ದಿಕ್ ತಪ್ಪಿಸ್ತಾ ಇದಾರೆ. ಅವ್ನ್ ಭೀಮನ್ನ ಎದುರಿಸಿ ಬೆದರಿಸಿ, ಯಾಕಂದ್ರೆ ಅವ್ರ ಲಾಯರ್ ಕಾಣಿಸ್ತಾನೆ ಇಲ್ಲ. ಆ ಲಾಯರ್ಸು ಆವತ್ತು ಇವ್ರ ಮುಂದೆ ಜಡ್ಜ್ ಅವ್ರ ಮುಂದೆ ಸ್ವ ಇಚ್ಛೆ ಹೇಳಿಕೆ ರೆಕಾರ್ಡ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ಬ್ರೀಫಿಂಗ್ಸ್ ಪ್ರೆಸ್ ನೋಟ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ಅವ್ರ ಲಾಯರ್ಗಳು ಕೊಟ್ಟಿಲ್ಲ. ಲಾಯರ್ ಎಲ್ಲೋದ್ರು? ಲಾಯರ್ನ ಅಭ್ಯಾಸ ಮಾಡ್ಬಿಟ್ರ? ಒಂದು ಲಾಯರ್ಗಳನ್ನೇನಾದ್ರು ದಣಿಗಳವ್ರು ಬೆದರಿಸಿದ್ರ? ಲಾಯರ್ಗಳೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರ ದಣಿಗಳವರು? ಮತ್ತೊಂದು ಲೈವ್, ಮತ್ತೊಂದು ಇನ್ಫಾರ್ಮೇಶನ್, ಮತ್ತೊಂದು ಶಾಕಿಂಗ್. ಈ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ನ್ಯಾಯ ಸಿಗೋವರೆಗೂ ಮೋಸ್ಟ್ಲಿ ಲೈವ್ಗಳು ನಿಲ್ಲಲ್ಲ ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಧರ್ಮಸ್ಥಳ. ಮತ್ತೊಂದು ಶಾಕಿಂಗ್ ನ್ಯೂಸ್. ಏನಂತ ಗೆಸ್ ಮಾಡಿ. 5 ಪಿಟ್ ಓಪನ್ ಮಾಡಿದ್ದಾರೆ. 5 ಪಿಟ್ಟಲ್ಲಿ ಎಲ್ಲೂ ಕೂಡ ಕಳೆ ಬರ ಸಿಕ್ಕಿಲ್ಲ. ಪಿಟ್ಟ ಅಥವಾ ಚಟ್ಟನ? ಇಲ್ಲಿ ಪೊಲೀಸ್ ಇನ್ಪುಟ್ಸ್, ನನಗೆ ಬೇಕಾದಂತ ಪೊಲೀಸ್ ಇನ್ಪುಟ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಜಗ್ಗಣ್ಣ ಮಾಸ್ಕ್ ಹಾಕಿರೋ ವ್ಯಕ್ತಿ ಇದ್ದಾನೆ, ಆ ಮಾಸ್ಕ್ ಅನ್ನ ತೆಗೆಸು. ರೇಣುಕಾಚಾರ್ಯ MLA ರೇಣುಕಾಚಾರ್ಯ ಹೇಳ್ದಂಗೆ ಆರೋಪಿಗಳು ಅಥವಾ ಆರೋಪ ಹೊತ್ತಿರೋರೇನು ಟೆರರಿಸ್ಟ್ಗಳೇನಲ್ಲ, ಫಸ್ಟ್ ಮಾಸ್ಕ್ ಅನ್ನ ಬಿಚ್ಚಿಸೋನು ಅಂತ. ಒಂದು ಪ್ರಪಂಚಕ್ಕೆ ಈ ಕಂಪ್ಲೇನೆಂಟ್ ಅನ್ನ ಪೊಲೀಸರು SIT ಪರಿಚಯ ಮಾಡ್ಕೊಳ್ಳಿ ಅಂತ. ಒಂದು ಯಾಕೆ ಮಾಸ್ಕ್ ಅನ್ನು ತೆಗ್ಸಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ದ ಬಿಗ್ಗೆಸ್ಟ್ ಕ್ವಶನ್ ಏನಂತಂದ್ರೆ, SIT ಅಧಿಕಾರಿಗಳೇ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಚಿನ್ನಪ್ಪ, ಭೀಮಾ ಅಲಿಯಾಸ್ ಚಿನ್ನಪ್ಪ, ಒರಿಜಿನಲ್ ನೇಮು ಚಿನ್ನಪ್ಪನ್ ಕರ್ಕೊಂಡ್ಬರ್ದಿರಾ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಬೇಕು ಅಂತ ಯಾವ ಜಾಗದಲ್ಲಿ ಹೆಣ ಗೊತ್ತಿಲ್ಲ ಆ ಜಾಗಗಳನ್ನ ತೋರಿಸಿ ಅಲ್ಲಿ ತೆಗೆಸಿ ಅಲ್ಲಿ ಹೆಣ ಸಿಕ್ಕಿಲ್ಲ ಅಂದ್ರೆ ದಿಕ್ಕು ತಪ್ಪಿಸೋಂತ ಕೆಲಸ SIT ಮಾಡ್ತಾ ಇದೆ ಅಂತ ನನಗೆ ಇನ್ಪುಟ್ಸ್ ಕೊಟ್ಟಿದ್ದು ಬೇರೆ ಯಾರಲ್ಲ, ಸ್ವತಃ ಪೊಲೀಸ್ ಸೋರ್ಸ್. ಸೊ ಅವ್ರ ವಿನಂತಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ ಡ್ರಾಮಾ ಎಲ್ಲ ಬೇಡ, ಕಡಿಮೆ ಅಂದ್ರು 1000ಕ್ಕೂ ಹೆಚ್ಚು ಪೊಲೀಸ್ ಡಿಪ್ಲಾಯ್ ಆಗಿದೆ, SLR ಇದೆ, LMG ಇದೆ, 20 SIT ಟೀಮ್ ಇದೆ, ರಾಜ್ಯದ ಜನತೆ ವಾಚ್ ಮಾಡ್ತಾ ಇದ್ದಾರೆ, ಸಾವಿರಾರು ಟಿವಿ ಕ್ಯಾಮೆರಾಗಳು, ಮೊಬೈಲ್ಗಳು 10 ಗಂಟೆ ತರ ಈ ಎಂಟೈರ್ ಇನ್ಸಿಡೆಂಟ್ ವಾಚ್ ಮಾಡ್ತಾ ಇದೆ. SIT ಅವರು ಭೀಮಾ ಅಲಿಯಾಸ್ ಅವನ ಹೊಸ ಹೆಸರು, ಅವನ ನಿಜವಾದ ಹೆಸರು ಅವಾಗಲೇ ಹೇಳಿದೆ, ನೀವು ಕೇಳಿಸ್ಕೊಂಡಿರ್ಬೋದು. ಅವನ ನಿಜವಾದ ಹೆಸರು, ಅವನ ಫೋಟೋ, ಬಿಲೀವ್ ಇಟ್ ಆರ್ ನಾಟ್, ಅವನ ಫೋಟೋ ನಮ್ಮ ಹತ್ರ ಇದೆ. ನಮ್ಮ ಡೌಟ್ ಏನು ಅಂತಂದ್ರೆ, ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಭೀಮಾ ಅಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ನೀವು ಮಾಡಿರ್ಬೋದು, ಭೀಮನ ವಕೀಲರು ಅವನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮೈಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿ ಎಲ್ಲೋದ್ರು? ಭೀಮನ್ ಕರ್ಕೊಂಬಂದಂತ ವಕೀಲರು ಎಲ್ಲೋದ್ರು? ಯಾಕೆ ಅವ್ರು ಬ್ರೀಫ್ ಮಾಡ್ತಾ ಇಲ್ಲ? ಆರೋಪ ಹೊತ್ತಿರೋರು ಅಥವಾ ದಣಿಗಳೇನಾದ್ರು ಕೊಂಡ್ಕೊಂಬಿಟ್ರ ಗೊತ್ತಿಲ್ಲ, ಕೇಳ್ತಾ ಇದ್ದೀವಿ. ಆವತ್ತಾದ್ಮೇಲೆ ಆ ವಕೀಲರು ಕೂಡ ಎಲ್ಲೂ ಬ್ರೀಫ್ ಮಾಡಿಲ್ಲ. ಆಮೇಲೆ ಇವನು ಭೀಮಾ ಅಲಿಯಾಸ್ ಚಿನ್ನಪ್ಪ, ಅವನು ನಮ್ಮ ಹತ್ರ ಫೋಟೋ ಇದೆ, ನಮ್ಮ ಫೋಟೋಗೂ ಅವನ್ ಮಾಸ್ಕ್ ಹಾಕೊಂಡ್ರ ವ್ಯಕ್ತಿಗೂ ಮ್ಯಾಚ್ ಆಗ್ತಾ ಇಲ್ಲ. ಒಂದು ಪಾಸಿಬಿಲಿಟೀಸು, ಅವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅಲ್ಲ ಬೇರೆಯವ್ರನ್ನ ಕರ್ಕೊಂಡ್ಬಂದು ಎಂಟೈರ್ ಇದನ್ನ SIT ಅವರೇ ದಿಕ್ ತಪ್ಪಿಸ್ತಾ ಇದಾರೆ. ಒಂದು ಪಾಸಿಬಿಲಿಟೀಸು. ಎರಡನೇದು, ಅವನ್ ಭೀಮನ್ನ ಎದುರಿಸಿ ಬೆದರಿಸಿ, ಯಾಕಂದ್ರೆ ಅವ್ರ ಲಾಯರ್ ಕಾಣಿಸ್ತಾನೆ ಇಲ್ಲ. ಆ ಲಾಯರ್ಸು ಆವತ್ತು ಇವ್ರ ಮುಂದೆ ಜಡ್ಜ್ ಅವ್ರ ಮುಂದೆ ಸ್ವ ಇಚ್ಛೆ ಹೇಳಿಕೆ ರೆಕಾರ್ಡ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ಬ್ರೀಫಿಂಗ್ಸ್ ಪ್ರೆಸ್ ನೋಟ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ಅವ್ರ ಲಾಯರ್ಗಳು ಕೊಟ್ಟಿಲ್ಲ. ಲಾಯರ್ ಎಲ್ಲೋದ್ರು? ಲಾಯರ್ನ ಅಭ್ಯಾಸ ಮಾಡ್ಬಿಟ್ರ? ಒಂದು ಲಾಯರ್ಗಳನ್ನೇನಾದ್ರು ದಣಿಗಳವ್ರು ಬೆದರಿಸಿದ್ರ?
ಲಾಯರ್ಗಳೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರ ದಣಿಗಳವರು, ಈ ಎಲ್ಲಾ ಭಯ ನಮಗೂ ಕಾಡ್ತಾ ಇದೆ. ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಭೀಮನ್ನು ಅಥವಾ ಒಂದು ಭೀಮಾ ಇರ್ಬೋದು ಅಲಿಯಾಸ್ ಚಿನ್ನಪ್ಪ, ಇಲ್ಲ ಅಂದ್ರೆ ಭೀಮನ್ ಎಲ್ಲೋ ಬಚ್ಚಿಟ್ಟು ಮಾಸ್ಕ್ ಹಾಕಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಜಾಗ ತೋರಿಸ್ತಾ ಇದಾರ. ಈ ಎಲ್ಲಾ ಪಾಸಿಬಿಲಿಟೀಸು ಇದೆ. 2001ರಿಂದ 2012ವರೆಗೂ ಒಟ್ಟು 474 ಸೂಸೈಡ್ಸ್ ಆಗಿದೆ. ಧರ್ಮಸ್ಥಳದಲ್ಲಿ 474 ಸೂಸೈಡ್ ಆಗಿದೆ. ಅದರಲ್ಲಿ 90 ಹೆಣ್ಣು ಮಕ್ಕಳ ಸೂಸೈಡು. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಏನು ಧರ್ಮಸ್ಥಳ ಸೂಸೈಡ್ ಕ್ಯಾಪಿಟಲ್? ಸೂಸೈಡ್ ಮಾಡ್ಕೊಳಕ್ಕೆ ಜನ ಬರ್ತಾರ ಅಥವಾ ಸೂಸೈಡ್ ಅನ್ನೋ ಹೆಸರಲ್ಲಿ ಕೊಲೆ ಆಗ್ತಾ ಇದೆಯಾ? ಈ ಎಲ್ಲಾ ಕೇಸುಗಳು ರಿಜಿಸ್ಟರ್ ಆಗಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆನಲ್ಲಿ. ಬೆಳ್ತಂಗಡಿ ಪೊಲೀಸರು ಅತಿ ಹೆಚ್ಚಿನ ಭ್ರಷ್ಟರು ಅಂತ ನಾನು ಹೇಳಿಲ್ಲ, ಅನನ್ಯ ಭಟ್ ಅವ್ರ ತಾಯಿನೇ ಹೇಳಿದ್ದಾರೆ. ಈಗ ಈ ಎಲ್ಲಾ ಸೂಸೈಡ್ ಕೇಸುಗಳು ಸೂಸೈಡಾ ಅಥವಾ ಕೊಲೆ ಮಾಡಿ ಸೂಸೈಡಾ? ದ ಬಿಗ್ಗೆಸ್ಟ್ ಕ್ವಶನ್. 774 ಸೂಸೈಡ್ ಅಲ್ಲಿ 90 ಹೆಣ್ಣು ಮಕ್ಕಳ ಸೂಸೈಡ್ ಇದೆ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವೆಲ್ಲ ಸೂಸೈಡಾ ಅಥವಾ ಬೆಳ್ತಂಗಡಿ ಪೊಲೀಸರು ಹಣಕ್ಕೋಸ್ಕರ ಸೂಸೈಡ್ ಅಂತ ಕೇಸ್ ಮುಚ್ಚಾಕರ? ಇಲ್ಲ ನಿಯತ್ತ ಕೆಲಸ ಮಾಡಿದೀನಿ ಅಂತಂದ್ರೆ 2009ರಲ್ಲಿ ಸೂಸೈಡ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಗಳು ಇದು ID ಕಾರ್ಡು, ಪ್ಯಾನ್ ಕಾರ್ಡು, ಬ್ಲೌಸು, ಬ್ಯಾಗು ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ. ಇಲ್ಲಿ ಸೂಸೈಡ್ ಮಾಡ್ಕೊಂಡವರ ಡಾಕ್ಯುಮೆಂಟ್ಸ್ ನೇತ್ರಾವತಿಲಿ ಹೆಂಗ್ ಸಿಕ್ತು? ಬೆಳ್ತಂಗಡಿ ಪೊಲೀಸರ ಈ ಕೇಸು ಚಾಲೆಂಜಿಂಗ್ ಇದೆ, ಬಟ್ ಕಷ್ಟ ಅಂತೂ ಅಲ್ಲ. ಅವರಾಗ ಅವರ ಎವಿಡೆನ್ಸ್ಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಬೆಳ್ತಂಗಡಿ ಪೊಲೀಸರು 474 ಸೂಸೈಡ್ ಆಗಿದೆ ಅಂತ RTI ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. 474 ಸೂಸೈಡ್ ಅಲ್ಲಿ 90 ಸೂಸೈಡ್ಗಳು ಹೆಣ್ಮಕ್ಳದು. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಳ್ತಂಗಡಿ ಪೊಲೀಸರು 474 ಕೊಲೆಗಳನ್ನ ಸೂಸೈಡ್ ಅಂತ ಕನ್ವರ್ಟ್ ಮಾಡಿ ತೋರಿಸಿದ್ರೆ ಅಂತ ನಮ್ಮ ಆರೋಪ. ಇಲ್ಲ ಅನ್ನೋದಾದ್ರೆ 2009ರಲ್ಲಿ ಉಜ್ರೆನಲ್ಲಿ ಶ್ರುತಿ ಸೂಸೈಡ್ ಮಾಡ್ಕೊಳ್ತಾಳೆ. ಅವಳ ID ಕಾರ್ಡ್ ಇವತ್ತು ಎಸ್ಕಾವೇಷನ್ ಮಾಡ್ಬೇಕಾದ್ರೆ ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ. ಉಜ್ರೆ ಗೆಸ್ಟ್ ಹೌಸ್ ಅಲ್ಲಿ ಆಕೆ ಸೂಸೈಡ್ ಮಾಡ್ಕೊಂಡಿದ್ದು, ಬಟ್ ID ಕಾರ್ಡು ಸಿಕ್ಕಿರೋದು ನೇತ್ರಾವತಿ ದಡದ ಎಸ್ಕಾವೇಷನ್ SIT ಮಾಡ್ಬೇಕಾದ್ರೆ ಅಲ್ಲಿ ಸಿಕ್ಕಿದೆ. ಅದೇ ರೀತಿ 2009ರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಲು. ಅವಳ ಬ್ಯಾಗು, ಬ್ಲೌಸು, ರೆಡ್ ಕಲರ್ ಬ್ಲೌಸು, ಕಾರ್ಡು ನೇತ್ರಾವತಿ ದಡದಲ್ಲಿ ಎಸ್ಕಾವೇಷನ್ ಮಾಡ್ರೆ ಸಿಕ್ಕಿದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದಲ್ಲಿ ನಡೆದಿರುವಂತ ಸೂಸೈಡ್ಗಳನ್ನ ಬೆಳ್ತಂಗಡಿ ಪೊಲೀಸರು ಧರ್ಮಸ್ಥಳದಲ್ಲಿ ನಡೆದಿರಬಹುದಂತ ಸೂಸೈಡ್ ಅನ್ನೋ ಕೇಸುಗಳನ್ನ, ಎಷ್ಟೋ ಕೊಲೆ ಕೇಸುಗಳು ಇರಬಹುದು, ಅದನ್ನ ಸೂಸೈಡ್ ಅಂತ ಮುಚ್ಚಾಕಿರುವಂತ ಪಾಸಿಬಿಲಿಟೀಸು ಇದೆ. ಇಲ್ಲ ಅಂದಿದ್ರೆ ಆ ಲಕ್ಷ್ಮಿ ID ಕಾರ್ಡು, ಲಕ್ಷ್ಮಿ ಬ್ಲೌಸು, ಲಕ್ಷ್ಮಿ ಬ್ಯಾಗು, ಲಕ್ಷ್ಮಿ ಡಾಕ್ಯುಮೆಂಟ್ಸು SIT ಅವ್ರಿಗೆ ನೇತ್ರಾವತಿ ದಡದಲ್ಲಿ ಯಾಕೆ ಸಿಕ್ತು? ನೀವು ಸೂಸೈಡ್ ಆದಾಗ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತೀರಾ, ಅವ್ರ ಎಂಟೈರ್ ಸಾಮಾನುಗಳನ್ನ ಸೀಸ್ ಮಾಡ್ಕೊಂಡು ಅವ್ರ ಮನೆಯವ್ರು ಕೊಡ್ತೀರಾ. ಅವ್ರ ID ಕಾರ್ಡು ನೇತ್ರಾವತಿ ಎಸ್ಕಾವೇಷನ್ ಅಲ್ಲಿ SITಗೆ ಹೆಂಗ್ ಸಿಕ್ತು? ನೀವು ನಿಯತ್ತಾಗಿ ಕೆಲಸ ಮಾಡಿದ್ರೆ, ಆ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿದ್ರೆ, PF ಹಾಕಿದ್ರೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರ ಮನೆಯವ್ರು ಕೊಟ್ಟಿದ್ದಾರೆ. ಅವ್ರ ID ಕಾರ್ಡು SITಗೆ ಹೆಂಗ್ ಸಿಕ್ತು ಅಲ್ಲಿ? ಅವರ ಪ್ಯಾನ್ ಕಾರ್ಡು SITಗೆ ಹೆಂಗ್ ಸಿಕ್ತು ಅಲ್ಲಿ? ಅವರ ಬ್ಲೌಸು ಮತ್ತೆ ಬ್ಯಾಗು ಎಸ್ಕಾವೇಷನ್ ಯಾಕೆ ಸಿಕ್ತು? ಬೆಳ್ತಂಗಡಿ ಪೊಲೀಸರ ನಿಮ್ಗೆ ಹಗ್ಗ ಹಾಕ್ಲೇಬೇಕು. ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದ ಬಿಗ್ಗೆಸ್ಟ್ ಒನ್ ಮೋರ್ ಕ್ವಶನ್ ಏನು ಅಂತಂದ್ರೆ, ಇನ್ನೊಂದು ದೊಡ್ಡ ಕ್ವಶನ್ ಏನು ಅಂತಂದ್ರೆ, ಈ ಭೀಮನ್ನ ಕರ್ಕೊಂಬಂದಂತ ಲಾಯರ್ಗಳು ಆವತ್ತು ಕೋರ್ಟ್ ಮುಂದೆ ಹಾಜರು ಮಾಡಿದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ನಾಪತ್ತೆ ಎಲ್ಲೋದ್ರು? ಭೀಮನ ಲಾಯರ್ಸ್ ಎಲ್ಲಿ? ಯಾಕೆ ಅವರು ಮಾಧ್ಯಮದ ಮುಂದೆ ಬರ್ತಾ ಇಲ್ಲ? ಎಲ್ಲಿ ಏನು ಹೇಳಿಕೆ ಕೊಡ್ತಾ ಇಲ್ಲ? ನಿಮ್ಮನ್ನೇನಾದ್ರೂ ಬೆದರಿಸಿದ್ರಾ ಅಥವಾ ದನಿಗಳು ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರ? ಭೀಮನ್ಗೆ ಏನಾದ್ರೂ ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದ್ದೀರಾ? ಭೀಮನ್ಗೆ ಸುಳ್ಳು ಜಾಗದಲ್ಲಿ ತೋರಿಸು ಅಂತ ಏನಾದ್ರೂ ಒತ್ತಡ ಹಾಕಿದ್ದೀರಾ?
ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ವಿ ಆಸ್ಕಿಂಗ್. ಇದರ ತನಿಖೆ ತುಂಬಾ ಸೂಕ್ಷ್ಮವಾಗಬೇಕಾಗಿದೆ. 474 ಸೂಸೈಡ್ ಆಗಿದೆ ಅಂತ ಬೆಳ್ತಂಗಡಿ ಪೊಲೀಸರು RTI ಮುಖಾಂತರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಇದರಲ್ಲಿ ರೇಪ್ ಅಂಡ್ ಕೊಲೆ ಆಗಿ ಸೂಸೈಡ್ ಅಂತ ಸೀಲ್ ಹಾಕಿರೋ ಅಂತ ಕೇಸುಗಳು ಎಷ್ಟು ಬೆಳ್ತಂಗಡಿ ಪೊಲೀಸರದು? ಇದು ಬಿಗ್ಗೆಸ್ಟ್ ಕ್ವಶನ್. ಎರಡನೇದು, ಇಲ್ಲ ಆತರ ಇಲ್ಲ, ನಾವು ನಿಯತ್ತಾಗಿ ಸೂಸೈಡ್ ಅಂತ ಹಾಕಿದೀವಿ ಅಂತ ಆದ್ರೆ 2009ರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಂತ ಲಕ್ಷ್ಮಿಯ ID ಕಾರ್ಡ್, ಬ್ಲೌಸ್, ಬ್ಯಾಗು ಇವತ್ತು SIT ಅವ್ರಿಗೆ ನೇತ್ರಾವತಿ ದಂಡೆಯಲ್ಲಿ ಅಗದಾಗ ಸಿಕ್ಕಿದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಸೂಸೈಡ್ ಮಾಡ್ಕೊಳೋ ವ್ಯಕ್ತಿ ಹೂತಾಕಿ ಬಂದು ಸೂಸೈಡ್ ಮಾಡ್ಕೊಂಡ್ರ ಅಥವಾ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಇಲ್ಲಿ ಗೇಮ್ ಆಡವ್ರ? 100% ಬೆಳ್ತಂಗಡಿ ಪೊಲೀಸರಿಗೆ ಹಗ್ಗ ಹಾಕಬೇಕು, ಬೆಳ್ತಂಗಡಿ ಪೊಲೀಸರಿಗೆ ಏನೋ ಬಾಂಬೆ ಕಟ್ ಹಾಕ್ಬೇಕು. ಯಾಕೆ ಬೇರೆಯವ್ರಿಗೆ ಹಾಕ್ತಿರಲ್ಲ, ನಿಮ್ಗೂ ಹಾಕ್ಬೇಕು. ಇವಾಗ 2009ರಲ್ಲಿ ಯಾರಿದ್ದ ಅವನಿಗೆ, ಆ ಇನ್ಸ್ಪೆಕ್ಟರ್ಗೆ ಇವಾಗ ಬಾಂಬೆ ಕಟ್ ಹಾಕ್ಲೇಬೇಕು, ಇಲ್ಲ ಬಾಯಿ ಹೆಂಗ್ ಬಿಡಿಸ್ತೀರಾ? ಬೇರೆಯವ್ರಿಗೆಲ್ಲ ಹಾಕ್ತಿರಲ್ವಾ? ಸೊ ಈಗ ಇನ್ನು ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಅಲ್ಲಿ ಅವನ್ನ ಭೀಮನ್ನ ಎದುರಿಸಿರ್ಬೋದು, ಒಂದು ಪಾಸಿಬಿಲಿಟೀಸು. ಎರಡನೇದು, ಭೀಮನ್ನ ಕರ್ಕೊಂಬರ್ದಿರಾ ಬೇರೆ ಯಾರನ್ನೋ ಮಾಸ್ಕ್ ಹಾಕೊಂಡ್ ಕರ್ಕೊಂಬಂದು ಬೇಕು ಅಂತ ಹೆಣ ಇಲ್ಲದ ಜಾಗದಾಗ ತೋರಿಸಿ ಅದನ್ನ ಇವಾಗ ದಿಕ್ಕು ತಪ್ಪಿಸುವಂತ ಕೆಲಸ SIT ಮಾಡ್ತಾ ಇದೆ ಅಂತ ನಮಗೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಡೌಟ್ ಇದೆ. ಹಾಗಾಗಿ SIT ಅವರು ಆ ಮಾಸ್ಕ್ ಅನ್ನ ತೆಗೆಸಿ, ಯಾರು ಟೆರರಿಸ್ಟ್ಗಳಿಲ್ಲ ಇಲ್ಲಿ, ನಿಮ್ಮ ಡ್ರಾಮಾ ಅವಶ್ಯಕತೆ ಇಲ್ಲ. SIT ಅವರೇ, ನೀವು ದಿಕ್ ತಪ್ಪಿಸ್ತಾ ಇದ್ದೀರಾ. ಯು ಆರ್ ಸೋಲ್ಡ್ ಔಟ್ ಎಕ್ಸೆಪ್ಟ್ ಮಹಾಂತಿ. SIT ಚೀಫ್ ಮಹಾಂತಿ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಕ್ ಆಗಿಲ್ಲ, ಮಿಕ್ಕ ಎಲ್ಲವರು ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದೀರಾ ಅಂತ ಮಾಹಿತಿ ಇದೆ. ಮಹಾಂತಿ ಅವ್ರನ್ನ ಟ್ರಾನ್ಸ್ಫರ್ ಕೊಟ್ಟು CBIಗೆ ಕಳಿಸ್ತಾ ಇದ್ದಾರೆ, ಮಿಕ್ಕಿ ಎಲ್ಲ SIT ಅವರು ಸೋಲ್ಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ನೀವೆಲ್ಲ ಸೇಲ್ ಆಗಿದ್ದೀರಾ. ಅಲ್ಲಿ ಭೀಮಾ ಬಂದಿದ್ರು, ಭೀಮನ್ ಕೈಯಲ್ಲಿ ರಾಂಗ್ ಸೈಟ್ ಅನ್ನ ತೋರಿಸೋದು ಅಥವಾ ಭೀಮನ್ನ ಬಚ್ಚಿಟ್ಟು ಮಾಸ್ಕ್ ಹಾಕೊಂಡು ಬೇರೆಯವ್ರನ್ನ ಕರ್ಕೊಂಡ್ಬಂದು ಸೈಟ್ ತೋರಿಸಿ ಆ ಜಾಗದಲ್ಲಿ ಇಲ್ಲ ಅಂತ ರೆಕಾರ್ಡ್ ಮಾಡಿ ಈ ಕೇಸನ್ನ ಮುಚ್ಚಾಕುವಂತ ಕೆಲಸನ SIT ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಪ್ರೆಷರ್ ಅಲ್ಲಿ ಮಹಂತಿ ಅವರು SIT ಚೀಫ್ ನೇತ್ರಾವತಿ ದಡಕ್ಕೆ ಬಂದು ಖುದ್ದು ನಿಂತ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಕೇಸ್ ಅವರ ಉದ್ದೇಶನೇ ಸ್ಕಲ್ಲು ಸ್ಕೆಲಿಟನ್ ಸಿಗಬಾರ್ದು ಅಂತ. ಅದಕ್ಕೋಸ್ಕರ SITನೇ ಡೀಲ್ ಆಗಿದೆ ಅಂತ ನಮಗನ್ನಿಸ್ತಾ ಇದೆ. ಮಾಸ್ಕ್ ಹಾಕೊಂಡು ಕರ್ಕೊಂಬರೋ ಅಂತ ಅವಶ್ಯಕತೆ ಏನಿದೆ? ಮಾಸ್ಕ್ ಹಾಕೊಂಡು ಕರ್ಕೊಂಬಂತಾರ ವ್ಯಕ್ತಿ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಬೇರೆ ಯಾರೋ ಸೃಷ್ಟಿಕರ್ತನ? SIT ಜವಾಬ್ದಾರಿಯಿಂದ ಜನಗಳಿಗೆ ತಿಳಿಸಬೇಕಾಗಿದೆ. ಮಾಸ್ಕ್ ಅಲ್ಲಿ ಬೇರೆ ವ್ಯಕ್ತಿನ ಕರ್ಕೊಂಬಂದು ಅಲ್ಲಿ ಹೆಣ ಇಲ್ಲದ ಜಾಗನ ತೋರಿಸಿ ಎಸ್ಕಾವೇಶನ್ ಮಾಡಿ 6 ಕೋಟಿ ಕನ್ನಡಿಗರನ್ನ ದಿಕ್ ತಪ್ಪಿಸ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಡೌಟ್ ಇದೆ. ಮಹಂತಿ ಸಾಹೇಬ್ರೆ, SIT ಚೀಫ್ ಅವರೇ, ವಿ ವಿಲ್ ರೈಟ್ ಟು CBI, ವಿ ವಿಲ್ ರೈಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅವರಿಬ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದ್ರೆ ವಿ ವಿಲ್ ರೈಟ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇನ್ ನೆದರ್ಲ್ಯಾಂಡ್, ಅಂತಾರಾಷ್ಟ್ರೀಯ ಕೋರ್ಟ್ ಸಹ ಬರಿತೀವಿ. ಈ ಕೇಸ್ಗೆ ನ್ಯಾಯ ಬೇಕಾಗಿದೆ, ಈ ಕೇಸ್ಗೆ ನ್ಯಾಯ ಬೇಕಾಗಿದೆ. ಮಾಸ್ಕ್ ಹಾಕೊಂಡ್ರ ವ್ಯಕ್ತಿ ಭೀಮನೇ ಅಲ್ಲ ಅಂತ ಜನ ಅಂತ ಇದ್ದಾರೆ, ಅಥವಾ ಮಾಸ್ಕ್ ಹಾಕೊಂಡ್ರ ವ್ಯಕ್ತಿ ಭೀಮನೇ ಆಗಿದ್ರು ಅವರ ವಕೀಲರನ್ನ ಎದುರಿಸಿ ಬೆದರಿಸಿ ಮೂಲೆ ಗುಂಪು ಮಾಡಿ, ಭೀಮನ್ನು ಮೂಲೆ ಗುಂಪು ಮಾಡಿ ಎದುರಿಸಿ ಬೆದರಿಸಿ ಕರ್ಕೊಂಬಂದು ಹೆಣ ಇಲ್ಲದ ಜಾಗದಲ್ಲಿ ತೋರಿಸಿ ಇಡೀ ಕರ್ನಾಟಕವನ್ನ, ಇಡೀ ಕೇಸನ್ನ ಫಾಲೋ ಮಾಡ್ತಾರ ವ್ಯಕ್ತಿಗಳನ್ನ SIT ಅವರೇ ದಿಕ್ಕು ತಪ್ಪಿಸ್ತಾವ್ರೆ. ಎಕ್ಸೆಪ್ಟ್ ಮೊಹಂತಿ ಅವರು, ಇನ್ನೆಲ್ಲ ಸೋಲ್ಡ್ ಔಟ್ ಅಂತ ಮಾಹಿತಿ ಇದೆ. ಮೊಹಂತಿ ಅವರನ್ನ ಸೆಂಟ್ರಲ್ ಟ್ರಾನ್ಸ್ಫರ್, ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸ್ಕೆಚ್ ಹಾಕಿದೆ. ಅಲ್ಲಿ ಮೊಹಂತಿನ್ ಕಳಿಸಿ ಈ ಟೈಮ್ ಕಿ ಕೈಯಲ್ಲಿ ಈ ಎಂಟೈರ್ ಕೇಸನ್ನ ಮುಚ್ಚಾಕುವಂತ ಕೆಲಸ ವಿರೋಧಿಗಳು SIT ಮಾಡ್ತಾ ಇದೆ ಅಂತ ನಮಗ ಮತ್ತೆ ಜನರಿಗೆ ಅನ್ನಿಸ್ತಾ ಇದೆ. ಅಲ್ಟಿಮೇಟ್ಲಿ ನಿಮಗೆ ಬಿಟ್ಟಿದ್ದು. ಭೀಮಾ ತೋರಿಸ್ತಾ ಇರೋಂತ ಗುಂಡಿ, ಆ ಗುಂಡಿನಲ್ಲಿ ಹೆಣನೇ ಇಲ್ಲ ಅಂತ ನಾನು ಹೇಳ್ತೀನಿ. ಬೇಕು ಅಂತ
ಆ ಭೀಮನ್ನ ಎದುರಿಸಿ ಬೆದರಿಸಿ ಅವರ ವಕೀಲರನ್ನ ದೂರ ಇಟ್ಟು, ಯಾಕೆ ವಕೀಲರಿಲ್ಲ ಅಲ್ಲಿ? ಭೀಮನ್ ಜೊತೆನಲ್ಲಿ ವಕೀಲರು ಎಲ್ಲೋದ್ರು? ವೇರ್ ಈಸ್ ದ ಅಡ್ವೊಕೇಟ್ಸ್ ಟೀಮ್? ಭೀಮನ ಜೊತೆ ಅಡ್ವೊಕೇಟ್ಸ್ ಟೀಮ್ ಇತ್ತು, ಎಲ್ಲೋಯ್ತು? ಅವ್ರನ್ನ ಓಡಿಸ್ಬಿಟ್ರ ಅಥವಾ ಬೆದರಿಸಿದ್ರ ಅಥವಾ ಡೀಲ್ ಮಾಡ್ಕೊಂಡ್ರ? ನನಗೆ ಗೊತ್ತಿಲ್ಲ. ಅವನ್ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಅರ್ಜುನ ಅಲಿಯಾಸ್ ಕೊರ್ಮಾನ? ಅವನು ನನಗೆ ಗೊತ್ತಿಲ್ಲಪ್ಪ. ನಮಗೆ ಡೌಟ್ ಅಂದ್ರೆ ಅವನು ಕಂಪ್ಲೇನೆಂಟೇ ಅಲ್ಲ. ನೀವು ಯಾರಿಗೋ ಮಾಸ್ಕ್ ಹಾಕೊಂಬಂದು SIT ಅವರು ಇಡೀ ಪ್ರಪಂಚಕ್ಕೆ ಉಚ್ಚಾಟನ ತೋರಿಸ್ತಾ ಇದ್ದೀರಾ. ಅಲ್ಲಿ ಪ್ರಣಬ್ ಮಹಾಂತಿ ಅವರು ಸ್ಪಾಟ್ಗೆ ಬಂದವ್ರೆ ಅಂತಂದ್ರೆ ಐ ಆಮ್ ಶ್ಯೂರ್ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್. SIT ಅವರು ನೀವು ಆಟ ಆಡ್ತಾ ಇದ್ದೀರಾ, ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಏನೋ ದಿಸ್ ಇಸ್ ಮೈ ಅಬ್ಸರ್ವೇಷನ್. ಬೇಕಾದ್ರೆ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಬಟ್ ಒಂದೊಂದು ನಿಜ, ಈ ಕೇಸನ್ನ ಯಾವ ಹಂತದಲ್ಲಿ ಬೇಕಾದ್ರೂ ದಿಕ್ ತಪ್ಪಿಸಬಹುದು. SIT ಆ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಡೌಟ್ ಇದೆ. ಮಾಸ್ಕ್ ಅನ್ನ ತೆಗೆಸಿ ಕರ್ಕೊಂಬನ್ನಿ, ಅವನನ್ನ ಮಾಸ್ಕ್ ಅನ್ನ ತೆಗೆಸಿ ಕರ್ಕೊಂಬನ್ನಿ. ಆಮೇಲೆ ಯಾರು ಟೆರರಿಸ್ಟ್ಗಳಿಲ್ಲ ಅವನ್ನ ಹೊಡೆದಾಕಕ್ಕೆ. ಸುಮಾರು 2,000ಕ್ಕೆ ಹೆಚ್ಚು ಪೊಲೀಸ್ ಪ್ಲಟೂನ್ ಇದೆ, SIT ಇದೆ, ಸಾವಿರಾರು ಫೋನ್ಗಳು, ಕ್ಯಾಮ್ರಾಗಳು, ಮಾಧ್ಯಮದವರು ಕ್ಯಾಮ್ರಾ ಇಟ್ಟವ್ರೆ, ಯಾರು ಏನೂ ಮಾಡಲ್ಲ. ಅವನಿಗೆ ಮಾಸ್ಕ್ ಹಾಕಿ 6 ಕೋಟಿ ಕನ್ನಡಿಗರನ್ನ ದಿಕ್ತಪ್ಪಿಸುವಂತ ಕೆಲಸ SIT ಮಾಡ್ತಾ ಇದೆ. ದಯಮಾಡಿ ಮಾಡಬೇಡಿ. ಫಸ್ಟ್ ಮಾಸ್ಕ್ ಅನ್ನ ಇಳಿಸಿ ಕರ್ಕೊಂಬನ್ನಿ. ವಿ ವಾಂಟೆಡ್ ಟು ನೋ ಅವನು ಭೀಮಾನ ಅಥವಾ SIT ಅವರು ಸೃಷ್ಟಿ ಮಾಡಿರೋ ಕಳ್ಳ ಭೀಮಾನ ಗೊತ್ತಾಗಬೇಕಾಗಿದೆ. ಈಗ ಅವನು ಭೀಮಾನ ಅಲಿಯಾಸ್ SIC ಸೃಷ್ಟಿ ಮಾಡಿರೋ ಕಳ್ಳ ಭೀಮಾನ ಸೃಷ್ಟಿಕರ್ತನ ನಮಗೆ ಗೊತ್ತಾಗಬೇಕಾಗಿದೆ. ಪೀಪಲ್ ಆಫ್ ಕರ್ನಾಟಕ ವಾಂಟ್ ಟು ನೋ. SIT ಆಟ ಆಡ್ತಾ ಇದೆ. SIT ಕರ್ನಾಟಕದ ಜನರನ್ನ ದಿಕ್ ತಪ್ಪಿಸ್ತಾ ಇದೆ. ನಾವು ಖುದ್ದಾಗಿ SIT ಟೀಮ್ ಅನ್ನ ಬೇಡ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ್ ಅಲ್ಲ ಗುರು. ಅವನು ಭೀಮಾ ಅಂತೂ ಅಲ್ಲ ಗುರು. SIT ಸೃಷ್ಟಿ ಮಾಡಿರೋ ಕಳ್ಳ ಭೀಮಾ ಅಂತ ಇಡೀ ಕರ್ನಾಟಕನೇ ಹೇಳ್ತಾ ಇದೆ. ಜನ ಬೆಳಗ್ಗೆಯಿಂದ ನನ್ನ ಮೆಸೇಜ್ ಆಗ್ತಾ ಇದಾರೆ, ಸರ್ ಅವನ್ ಭೀಮಾ ಅಲ್ಲ. SIT ಅವರು ಬೇರೆಯವ್ರನ್ನ ಕರ್ಕೊಂಡ್ಬಂದು ಆ ಹಳ್ಳ ಬಿಟ್ಟು, ಆ ಹೂತಾಕಿರೋ ಜಾಗ ಬಿಟ್ಟು ಬೇರೆಯವ್ರನ್ನ ತೋರಿಸಿ SIT ಅವರು ಇಡೀ ಪ್ರಕರಣಕ್ಕೆ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. SIT ಎಕ್ಸೆಪ್ಟ್ ಪ್ರಣಬ್ ಮೊಹಂತಿ ಎಲ್ಲರೂ ಸೇಲ್ ಆಗಿದ್ದಾರೆ ಅಂತ ಇದೇ ಪೊಲೀಸರು ನನಗೆ ಇನ್ಫಾರ್ಮೇಶನ್ ಕೊಡ್ತಾವ್ರೆ. SIT ಸೋಲ್ಡ್ ಔಟಾ? ಎಷ್ಟು ಕೋಟಿಗೆ ಸೇಲ್ ಆದ್ರಿ? ನೆನ್ನೆ ಹೇಳ್ದ ಯಾರೋ ಅಶೋಕ, ಅವ್ರೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಆರೋಪ ಆಗ್ತಾರೆ ಅಂತ ಅಂದ. ಅಶೋಕ ನಿಂಗೆ ಗೊತ್ತಿದ್ದು? ಓ ಹಂಗಾರೆ ನೀನೇ ಡೀಲ್ ಮಾಡ್ದ SITನ ಮುಚ್ಚಾಕ್ರಿ ಅಂತ. ಆಮೇಲೆ ಭೀಮನ್ ಬದಲು ಬೇರೆ ಯಾರನ್ನ ಮಾಸ್ಕ್ ಹಾಕೊಂಡ್ ಕರ್ಕೊಂಡ್ಬಂದು ಪಾಸಿಬಿಲಿಟಿ ಇದೆ. ನಾವು ಯಾರನ್ನು ನಂಬೋ ಪರಿಸ್ಥಿತಿ ಇಲ್ಲ ಗುರು. ಮಾಸ್ಕ್ ಬಿಚ್ಚಿ ಕರ್ಕೊಂಬಂದು ತೋರಿಸಿ ನಾವು ನಂಬ್ತೀವಿ. ಇಲ್ಲ SIT ಗೇಮ್ ಆಡಿದೆ. ಥ್ಯಾಂಕ್ ಯು.